ನಮಸ್ಕಾರ. ಬುಗ್ನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಗ್ನಕೆರೆ. 1.5 ನಿಮಿಷದಲ್ಲಿ ಅದೇನಾಗೋಯ್ತು, ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಿಡ್ತಾರ ಅನ್ನುವಂಥ ತಮ್ನೇಲ್ ನೋಡಿ ನಿಮಗೆ ಬಹುಶಃ ಆಶ್ಚರ್ಯ ಆಗಿರ್ಬೋದು. ಆದರೆ ಯಾಕೆ 1.5 ನಿಮಿಷ ಅಂತ ಹೇಳ್ತಿದ್ದೀನಿ, ಯಾವ 1.5 ನಿಮಿಷ, 1.5 ನಿಮಿಷದಲ್ಲಿ ಏನಾಯಿತು, ಯಾವ ಕಾರಣಕ್ಕೋಸ್ಕರ ಈ 1.5 ನಿಮಿಷ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಮಹತ್ವದ್ದು, ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಮಹತ್ವದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಮಹತ್ವದ್ದು, ನಿಜಕ್ಕೂ 1.5 ನಿಮಿಷದಲ್ಲಿ ಸಿ ಎಂ ಯಾರಾಗಬೇಕು ಅಂತ ತೀರ್ಮಾನ ಮಾಡೋಕ್ಕಾಗತ್ತಾ, ಅಥವಾ ಸಿ ಎಂ ಬದಲಾವಣೆ ಮಾಡೋಕ್ಕಾಗತ್ತಾ, ಇದೆಲ್ಲವನ್ನ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ಬುಗ್ನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಮತಗಳ್ಳತನಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರು ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋಗಿದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಲ್ಲ. ಅವ್ರ ಪಾಡಿಗೆ ಅವರು ವಾಪಸ್ ಬಂದರು. ಅವರು ಬೇಜಾರು ಮಾಡ್ಕೊಂಡು ಬಂದ್ರಾ ಇಲ್ವಾ ಅದು ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಮಾತ್ರ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದರು. ಯಾವಾಗ ಭೇಟಿ ಮಾಡಿದ್ರು ಗೊತ್ತಾ? ಈ ಮತಗಳ್ಳತನಕ್ಕೆ ಸಂಬಂಧಪಟ್ಟಂತೆ ಪಾಲ್ಗೊಳ್ಳಲಿಕ್ಕೆ ಬಂದಿದಂತಹ ಎಲ್ಲ ಲೀಡರ್ಸ್ಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ವತಿಯಿಂದ ಒಂದು ಭೋಜನ ಕೂಟವನ್ನು ಏರ್ಪಡಿಸಲಾಗಿತ್ತು. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಹೋಗಿದ್ರು. ಅಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಇದ್ರು. ಆ ಸಂದರ್ಭದಲ್ಲಿ ಎಲ್ಲರ ಎದುರಲ್ಲಿ ಭೇಟಿ ಆಗಿದ್ದಾರೆ. ಅಷ್ಟಕ್ಕೂ ರಾಹುಲ್ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಮಾತುಕತೆ ನಡೆದಿದ್ದು ಕೇವಲ 1.5 ನಿಮಿಷ. ನನಗೆ ಖಚಿತವಾಗಿ ಸಿಕ್ಕಿರುವಂತ ಮಾಹಿತಿ ಇದು. 1.5 ನಿಮಿಷ ಮತ್ತು ಎಲ್ಲರೆದುರಿಗೆ ನಡೆದಿರುವಂತಹ ಮಾತುಕತೆ. ಎಲ್ಲರೆದ್ರು ಇದ್ರೂ ಕೂಡ ಅವರು ಬೇರೆ ರಾಜ್ಯದವರು, ಅದನ್ನ ಬಿಟ್ಬಿಡೋಣ, ಅಷ್ಟೇನು ಮಹತ್ವ ಅಲ್ಲ ಅಂತಾನೆ ಅನ್ಕೊಳ್ಳೋಣ. ಆದರೆ 1.5 ನಿಮಿಷದಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಾಧ್ಯನಾ? ಜಸ್ಟ್ ಇಮ್ಯಾಜಿನ್ ಮಾಡಿ. ಮಾಡಿದ್ರು ಅಂತಾನೆ ಅನ್ಕೊಳ್ಳಿ. ಮಾಡಿದ್ರೆ ರಾಹುಲ್ ಗಾಂಧಿ ಅವರು ಇಮಿಡಿಯೇಟ್ಲಿ ಆಯ್ತು ಓಕೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ಫಸ್ಟ್ ಆಫ್ ಆಲ್, ಈ 1.5 ನಿಮಿಷ ಅನ್ನೋದು ನಾನು ಆಗ್ಲೇ ಹೇಳ್ದಂಗೆ ದೆಹಲಿ ಮೂಲಗಳಲ್ಲಿ ತಿಳಿದು ಬರ್ತಿರುವಂತ ಮಾಹಿತಿ. ಜೊತೆಗೆ ಡಿ ಕೆ ಶಿ ಬೆಂಬಲಿಗರು ಕೂಡ ಇದನ್ನ ಹೇಳ್ತಿದ್ದಾರೆ ಈಗ. ಹೌದು, ಅಷ್ಟೇ ಸಿಕ್ಕಿದ್ದು ಸಾಹೇಬ್ರಿಗೆ ಅಂತ. ಅಂದ್ರೆ 1.5 ನಿಮಿಷದಲ್ಲಿ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವ್ರಿಗೆ ಈಗ ಮತಗಳ್ಳತನಕ್ಕೆ ಸಂಬಂಧಪಟ್ಟಂಗೆ ಹೋಗಿದ್ದಾರೆ ಅಂತಂದಾಗ ಅದ್ರ ಬಗ್ಗೆ ಬೇಡವಾ, ಅಥವಾ ಬೇರೆ ಉಭಯ ಕುಶಲೋಪರಿ ಅನ್ನುವಂಥದ್ದು ಇರುತ್ತಲ್ಲ ಅದನ್ನ ಆಗಿರಲ್ವಾ? ಅದು ಬಿಟ್ಟು ನೇರವಾಗಿ ಟು ಬಿ ಪಾಯಿಂಟ್ ಅಂತೀವಲ್ಲ, ಹಂಗೆ ಸಬ್ಜೆಕ್ಟ್ಗೆ ಬಂದ್ಬಿಟ್ಟು ಸಬ್ಜೆಕ್ಟ್ನೇ ಮಾತಾಡಿ ರಾಹುಲ್ ಗಾಂಧಿ ಅವರು ಕೂಡ ಗ್ರೀನ್ ಸಿಗ್ನಲ್ನ ಕೊಟ್ಬಿಟ್ಟಿದಾರ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವಿಸ್ತವೆ. ಇದಾದ್ಮೇಲೆ ಅಂದ್ರೆ ರಾಹುಲ್ ಗಾಂಧಿ ಅವ್ರ ಜೊತೆ ಡಿ ಕೆ ಶಿವಕುಮಾರ್ 1.5 ನಿಮಿಷ ಭೇಟಿ ಮಾಡಿದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ, ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ದಾರೆ. ಇಷ್ಟು ದಿನ ಗಾಯಬಾಗಿದ್ದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಮಾತನಾಡಿದ್ದಾರೆ. ಅವ್ರ ಜೊತೆ ಡೀಟೇಲ್ ಆಗಿ ಮಾತಾಡಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರಿಂದ ಏನೋ ಒಂದು ಸಲಹೆ ಸೂಚನೆ ಬರದೇ ಇದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ, ವೇಣುಗೋಪಾಲ್ ಅವರಾಗ್ಲಿ, ಸುರ್ಜೇವಾಲಾ ಅವರಾಗ್ಲಿ, ಇನ್ನೊಬ್ರಾಗ್ಲಿ ಏನು ತಾನೇ ತೀರ್ಮಾನವನ್ನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ? ಮತ್ತೆ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಸದಾಶಿವನಗರದ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಿಂದ ಬೆಂಗಳೂರು ಏರ್ಪೋರ್ಟ್ಗೆ ಕಾರ್ನಲ್ಲಿ ಜೊತೆಗೆ ಹೋಗಿ ಅಲ್ಲಿ ಮಾತನಾಡಿದ್ದಾರೆ ಮತ್ತು ಏರ್ಪೋರ್ಟ್ ಲಾಂಜ್ ಅಲ್ಲೂ ಕೂತ್ಕೊಂಡು ಮಾತಾಡಿದ್ದಾರೆ. ಅಂದ್ರೆ ತಮ್ಮ ಬೇಡಿಕೆ ಏನು ಅನ್ನೋದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಹಳ ಸ್ಪಷ್ಟವಾಗಿ ಮತ್ತು ಬಹಳ ವಿವರವಾಗಿ ತಿಳಿಸಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕನ್ನಡಿಗರಾಗಿರೋ ಕಾರಣಕ್ಕೋಸ್ಕರ ಅವರಿಗೆ ಇಲ್ಲಿನ ಎಲ್ಲ ಬೆಳವಣಿಗೆಗಳು ಗೊತ್ತಿದ್ದಾವೆ. ಹೊಸದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಹೇಳೋದು ಏನೂ ಇರಲಿಲ್ಲ. ಇನ್ನು ಕೆ ಸಿ ವೇಣುಗೋಪಾಲ್ ಅವರು ಕೂಡ ರಾಹುಲ್ ಗಾಂಧಿ ಅವ್ರ ರೀತಿ ಡಿ ಕೆ ಶಿವಕುಮಾರ್ ಅವರನ್ನ ಅವಾಯ್ಡ್ ಮಾಡ್ಕೊಳ್ತಾ ಇದ್ರು. ನಿಮ್ಗೊಂದು ಸಣ್ಣ ನಿದರ್ಶನವನ್ನು ಹೇಳ್ತೀನಿ. ಇತ್ತೀಚೆಗೆ ಮಂಗಳೂರಿನಲ್ಲಿ ನಾರಾಯಣ್ ಗುರು ಮತ್ತು ಮಹಾತ್ಮ ಗಾಂಧೀಜಿ ಅವರು ಸಮ್ಮಿಲನ ಆದಕ್ಕೆ 100 ವರ್ಷ ಹಿನ್ನೆಲೆಯಲ್ಲಿ ಒಂದು ಪ್ರೋಗ್ರಾಮ್ ಆಯೋಜನೆ ಮಾಡಲಾಗಿತ್ತು. ಬಿ ಕೆ ಹರಿಪ್ರಸಾದ್ ಅವರು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಆ ಕಾರ್ಯಕ್ರಮಕ್ಕೆ ಕೆ ಸಿ ವೇಣುಗೋಪಾಲ್ ಕೂಡ ಬಂದಿದ್ರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಪಾಲ್ಗೊಂಡಿದ್ರು. ಆ ಸಂದರ್ಭದಲ್ಲಿ ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ ಸುಮಾರು ಒಂದು 15-20 ನಿಮಿಷ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ.
ಅಂದರೆ ಅವರಿಬ್ಬರ ನಡುವೆ ಒಂದು ಹಂತದ ಹೊಂದಾಣಿಕೆ ಸಮನ್ವಯತೆ ಇದೆ, ಅದು ನಡೆದಿದೆ. ಬಟ್ ಕೆ.ಸಿ. ವೇಣುಗೋಪಾಲ್ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಫೋನ್ನಲ್ಲಿ ಮಾತಾಡ್ಲಿಕ್ಕೆ ಸಿಕ್ಕಿಲ್ಲ, ಮತ್ತು ಭೇಟಿಗೆ ಕಳೆದ 3-4 ತಿಂಗಳಿಂದ ನಿರಂತರವಾಗಿ ಪ್ರಯತ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್, ಸಿಕ್ಕಿಲ್ಲ. ಸೊ ಅಂಥ ವೇಣುಗೋಪಾಲ್ ಈಗ ದಿಢೀರನೆ ಮನಪರಿವರ್ತನೆಯಾಗಿ ತಮ್ಮ ನಿಲುವನ್ನು ಬದಲಿಸಿಕೊಂಡು ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಏನನ್ನ ಭೇಟಿ ಮಾಡಿರ್ಬೋದು, ಅದು ಭೋಜನ ಕೂಟದಲ್ಲಿ. ಓಕೆ, ಪ್ರೈವೇಟ್ ಮಾತುಕತೆ ಆದರೆ ಬೇರೆ ವಿಷಯ, ಹೋಗಿ ಪರ್ಸನಲ್ ಆಗಿ ಹೋಗಿ ಭೇಟಿ ಮಾಡಿ ಇವ್ರವ್ರು ಕನ್ವಿನ್ಸ್ ಮಾಡಿದ್ದಾರೆ ಅಂತಲೇ ಅಂದ್ಕೊಂಡ್ಬಿಡೋಣ. ಎಗೇನ್ ಹೇಳ್ತಿದ್ದೀನಿ, ಈ ಭೇಟಿ ಕೂಡ ಗಂಟೆಗಟ್ಟಲೆ ಆಗಿಲ್ಲ, ಕೆಲವೇ ಹೊತ್ತು ಮಾತ್ರ ವೇಣುಗೋಪಾಲ್ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಮಾತುಕತೆ ನಡೆದಿದೆ. ಸೊ ಎಲ್ಲರ ಇದ್ದಾಗ ಈ ಥರದ ಗಂಭೀರ ವಿಷಯಗಳನ್ನು ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಲಿಕ್ಕೆ ಅಷ್ಟು ಸುಲಭ ಆಗುತ್ತಾ, ಮತ್ತು ವೇಣುಗೋಪಾಲ್ ಕೂಡ ಓಕೆ ಅಂತೇಳಿ ಅದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಕ್ಕಾಗತ್ತಾ? ಓಕೆ, ಇವರ ಪ್ರಸ್ತಾಪವನ್ನು ಅವ್ರ ಮುಂದೆ ಸಲ್ಲಿಸಿರ್ಬೋದು, ಇಲ್ಲ ಅಂತ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಅವರು ನೋಡ್ತೀವಿ ಅಂತ ಹೇಳಿರ್ಬೋದು. ಮತ್ತು ಈಗ ಇನ್ನೊಂದು ಮಾಹಿತಿ ಬರ್ತಿದೆಯಲ್ಲ, ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸ್ತೀವಿ ಅಂತ, ಅಂದರೆ ಅಲ್ಲಿವರೆಗೆ ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ಕೂಡ ಅರ್ಥ ಆಗತ್ತೆ. ಅದು ಆಗಿದೆ ಅನ್ನುವಂಥ ಅದಕ್ಕೂ ಸಂಬಂಧಪಟ್ಟಂತೆ ಒಂದು ಬೇರೆ ಡೆವಲಪ್ಮೆಂಟ್ ಇದೆ, ನೋಡೋಣ. ಸಾಧ್ಯ ಆದರೆ ಅದನ್ನು ನಾಳೆ ವಿಡಿಯೋ ಮಾಡ್ತೀನಿ, ಇನ್ನೂ ಸ್ವಲ್ಪ ಪರಿಶೀಲನೆ ಮಾಡೋ ಅಗತ್ಯ ಇದೆ. ಸೊ ಅದಕ್ಕೆ ಹೊರತುಪಡಿಸಿ ವೇಣುಗೋಪಾಲ್ ನನ್ನ ಪ್ರಕಾರ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಪ್ಪಿಗೆ ಇಲ್ಲದೆ ಏನನ್ನು ಡಿ ಕೆ ಶಿವಕುಮಾರ್ ಜೊತೆ ಮಾತನಾಡಿರಲ್ಲ, ಭರವಸೆಯನ್ನು ಕೊಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸುರ್ಜೇವಾಲಾ ಅಂತೂ ನಾನು ನೆನ್ನೆನೂ ಹೇಳಿದ್ದೆ, ಇವತ್ತು ಹೇಳ್ತೀನಿ, ನಾಳೆಗೂ ಹೇಳ್ತೀನಿ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಗಿರಾಕಿ. ಸೊ ಅವ್ರ ಜೊತೆಗೆ ಇವ್ರು ಮಾತಾಡಿದ್ರು ಏನು ಪ್ರಯೋಜನ ಇಲ್ಲ, ಏನೋ ಕರ್ಟಸಿಗೋಸ್ಕರ ಮಾತಾಡಿರ್ಬೋದು ಅಂತ ಅನ್ಸುತ್ತೆ, ಅಥವಾ ಇನ್ನೊಂದು ಟ್ರೈ ಮಾಡೋಣ ಅಂತ ಮಾತಾಡಿರ್ಬೋದು. ಒಟ್ಟಿನಲ್ಲಿ ಅವ್ರ ಜೊತೆ ಮಾತಾಡಿದಾರಂತೆ. ಆದರೆ ಇಷ್ಟೆಲ್ಲ ಮಾತಾಡಿರೋಕ್ಕಿಂತ ಅಫ್ಕೋರ್ಸ್ ಆ 1.5 ನಿಮಿಷ, ಅಂದರೆ ರಾಹುಲ್ ಗಾಂಧಿಯವ್ರ ಜೊತೆ ಮಾತಾಡಿದಾರಲ್ಲ, ಆ 1.5 ನಿಮಿಷ ಭಾಳ ಮಹತ್ವದ್ದು. ಅಲ್ಲಿ ಇವರೊಂದು ಬೇಡಿಕೆ ಇಟ್ಟಿರ್ಬೋದು ಡಿ ಕೆ ಶಿವಕುಮಾರ್ ಅವರು, ಅದನ್ನು ಅವ್ರು ಕನ್ಸಿಡರ್ ಮಾಡ್ತೀವಿ ಅಂತನೋ ಅಥವಾ ನೋಡೋಣ ಅಂತನೋ ಹೇಳಿರ್ಬೋದು. ಡೆಫಿನೆಟ್ಲಿ ಗೊತ್ತಿಲ್ಲ ಅವರಿಬ್ಬರ ನಡುವೆ ಏನಾಯಿತು ಅಂತ. ರಾಹುಲ್ ಗಾಂಧಿ ಅವರು ಹೇಳಲ್ಲ, ಡಿ ಕೆ ಶಿವಕುಮಾರ್ ಅವರು ಹೇಳಲ್ಲ, ನಾನು ಸುಮ್ಮನೆ ಹಂಗೆ ಕಲ್ಪಿತವಾದಂಥ ಕಥೆ ಹೇಳಲಿಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಅವರಿಬ್ಬರ ನಡುವೆ ಮಾತುಕತೆ ಏನಾಯಿತು ಅಂತ ಗೊತ್ತಿಲ್ಲ, ಅಂದಾಜು ಮಾಡಿ ಹೇಳ್ತಿದ್ದೀನಿ. ಯಾಕೆಂದರೆ ಟೈಮ್ ಭಾಳ ಕಡಿಮೆ ಇದ್ದ ಕಾರಣಕ್ಕೋಸ್ಕರ, ಮತ್ತು ಅಲ್ಲಿನ ಪರಿಸರ ಬೇರೆ ರೀತಿ ಇದ್ದ ಕಾರಣಕ್ಕೋಸ್ಕರ, ಭೋಜನ ಕೂಟ ಆಗಿದ್ದ ಕಾರಣಕ್ಕೋಸ್ಕರ ಇವ್ರು ಪ್ರಸ್ತಾಪ ಸಲ್ಲಿಸಿರ್ಬೋದು. ಯಾಕೆಂದರೆ ಇವರು ಅದಕ್ಕೆ ಭಾಳ ಟ್ರೈ ಮಾಡ್ತಿದ್ದಾರಲ್ವ ಡಿ ಕೆ ಶಿವಕುಮಾರ್, ಅದರಿಂದ ಪ್ರಸ್ತಾಪ ಸಲ್ಲಿಸಿರ್ಬೋದು. ಅದಕ್ಕೆ ಅವ್ರು ನೋಡೋಣ ಅಂತ ಹೇಳಿರ್ಬೋದು. ಅಷ್ಟು ಬಿಟ್ಟರೆ ಬೇರೆ ಏನು ಡೆವಲಪ್ಮೆಂಟ್ ಆಗಿಲ್ಲ ಅಂತ ಗೊತ್ತಾಗ್ತಿದೆ. ಮತ್ತು ರಾಜಕೀಯವನ್ನು ನಾವು ಬಿಟ್ವೀನ್ ದ ಲೈನ್ ರೀಡ್ ಮಾಡಬೇಕಾಗತ್ತೆ. ಅದಾದಮೇಲೆ ಕೂಡ ಡಿ ಕೆ ಶಿವಕುಮಾರ್ ದೆಹಲಿನಲ್ಲಿ ಹೇಗಿದ್ರು ಅನ್ನುವಂಥದ್ದನ್ನೆಲ್ಲವನ್ನು ಗಮನಿಸ್ತಾ ಇದ್ದರೆ ಅವರು ಅಷ್ಟು ಸಮಾಧಾನಕರವಾಗಿರಲಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಅದರಿಂದನೂ ಕೂಡ ನಾವು ತಿಳ್ಕೊಬೇಕಾದಂತಹ ವಿಷಯ ಏನಪ್ಪ ಅಂತಂದರೆ, ಅವರಿಗೆ ಹೈಕಮಾಂಡ್ನಿಂದ ಪಾಸಿಟಿವ್ ಆದಂಥ ಸಂದೇಶಗಳು ಸಿಕ್ಕಿಲ್ಲ ಅಂತ. ಒನ್ಸ್ ಅಗೇನ್ ಹೇಳಿದ್ನಲ್ಲ, ನಾಳೆ ಇನ್ನೊಂದು ವಿಡಿಯೋ ಇದೆ, ಅದು ಅಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅಂತ ನೋಡಿ ಮಾಡ್ತೀನಿ. ಸೊ ಈ ಥರದ ಬೆಳವಣಿಗೆಗಳಾಗ್ತಿದ್ದಾವೆ. ಒನ್ಸ್ ಅಗೇನ್ ಈ ಥರ 1.5 ನಿಮಿಷದಲ್ಲಿ ಏನಾದರೂ ತೀರ್ಮಾನ ಆಗೋದಾದರೆ ಅಫ್ಕೋರ್ಸ್ ಅದು ಸಿದ್ದರಾಮಯ್ಯ ವಿಷಯದಲ್ಲೂ ಕೂಡ ಭಾಳ ನಿರ್ಣಾಯಕ. ಸಿದ್ದರಾಮಯ್ಯವ್ರು ಕರೆದು ಕೇಳಿಲ್ಲ ಇಲ್ಲಿವರೆಗೆ ಅನ್ನೋದು ಅಷ್ಟೇ. ಬಟ್ ಇನ್ ಕೇಸ್ ನಿರ್ಧಾರ ಮಾಡಿಬಿಟ್ರೆ ಹೈಕಮಾಂಡ್, ಆಗ ಸಿದ್ದರಾಮಯ್ಯ ಪಾಲಿಗೂ ಅದು ಬಹಳ ನಿರ್ಣಾಯಕನೇ. ಆದರೆ 1.5 ನಿಮಿಷದಲ್ಲಿ ಅವನಾಪ್ನಾಣೆ ಅಂತ ಅಂತಾರಲ್ಲ, ಹಂಗೆ ಏನೂ ಆಗಲ್ಲ ಪಾಲಿಟಿಕ್ಸಲ್ಲಿ. ಅದರಲ್ಲೂ ಮುಖ್ಯಮಂತ್ರಿ ಹುದ್ದೆಯಂತಹ ಬಹಳ ಪ್ರಮುಖವಾದಂತಹ, ನಿರ್ಣಾಯಕವಾದಂತಹ, ಸೂಕ್ಷ್ಮವಾದಂತಹ ಹುದ್ದೆಯನ್ನು ಯಾವುದೇ ಪಾರ್ಟಿ ಇರಲಿ ಅವರು ಅಷ್ಟು ಸುಲಭಕ್ಕೆ ಹಾಗೆ ನಿರ್ಧರಿಸಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಕೊಡಲಿ ಯಾವುದೋ ಒಂದು ಮರಕ್ಕೆ ನಾವು ಗುಡಿತಾ ಇರ್ತೀವಿ, ಲಾಸ್ಟ್ ಪೆಟ್ಟು ಬಿಡುತ್ತಲ್ಲ, ಆಗ ಅದು ಮುರಿದೋಗುತ್ತೆ ಅಥವಾ ಕಟ್ಟಾಗುತ್ತೆ. ಅದು ಒಂದು ಕ್ಷಣ ಮಾತ್ರನೇ ಇರಬಹುದು, ಆದರೆ ಅದ್ರ ಹಿಂದೆ ಈ ಥರದ ಬಹಳಷ್ಟು ಪೆಟ್ಟುಗಳು ಬಿದ್ದಿರ್ತವೆ, ಹೊಡೆತಗಳು ಕೊಡಲಾಗಿರ್ತದೆ. ಸೊ ಹಾಗಾಗಿ ಒಂದು ಕ್ಷಣದಲ್ಲಿ ಏನು ಆಗೇ ಬಿಡಲ್ಲ ಅಂತಲೂ ಹೇಳಲಿಕ್ಕಾಗಲ್ಲ. ಆದರೆ ಅದರಿಂದ ಬಹಳ ತಯಾರಿ ಆಗಬೇಕಾಗತ್ತೆ, ಬಹಳ ಹೊಡೆತಗಳು, ಕೊಡಲಿ ಪೆಟ್ಟುಗಳು ಬಿದ್ದಿರಬೇಕಾಗತ್ತೆ. ಸೊ ಆ ಥರದ್ದೇನಾದರೂ ಆಗಿ ಕ್ಲಿಕ್ ಆಗಬೇಕಷ್ಟೇ ಡಿ ಕೆ ಶಿವಕುಮಾರ್, ಅದರ್ವೈಸ್ ಭಾಳ ಕಷ್ಟ. ಅವ್ರು ಈಗ ಮಾಡಿರುವಂತಹ ಪ್ರಯತ್ನಗಳು ನೋಡಿದ್ರೆ ಹೈಕಮಾಂಡ್ಗೆ ಸ್ವಲ್ಪ ಎಮ್ರಾಜ್ ಮಾಡಿರುವಂತಹ ಪ್ರಕರಣಗಳೇ ಆಗಿವೆ. ಹೈಕಮಾಂಡನ್ನು ಕನ್ವಿನ್ಸ್ ಮಾಡುವಂಥ ಪ್ರಕರಣಗಳು ಆದಂತೆ ಕಾಣಿಸ್ತಾ ಇಲ್ಲ. ಅದರಿಂದಾಗಿ ಈ 1.5 ನಿಮಿಷದಲ್ಲಿ ಡಿ ಕೆ ಶಿವಕುಮಾರ್ ಏನೋ ಮಹತ್ವದ ಸಾಧನೆಯನ್ನು ಮಾಡಿಬಿಟ್ಟಿದ್ದಾರೆ, ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಕೆಲವು
ಘನ ಪಂಡಿತರು ಪತ್ರಕರ್ತರು ಮಾತಾಡ್ತಿದಾರಲ್ಲ, ಅದು ನನ್ನ ಪ್ರಕಾರ ಸುಳ್ಳು, ತಪ್ಪು ಗ್ರಹಿಕೆ ಅಂತ ಹೇಳಲಿಕ್ಕೆ ವಿಡಿಯೋವನ್ನು ಮಾಡಿದೆ. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಬುಗ್ಗನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ತಿಳಿಸಿ. 1.5 ನಿಮಿಷದಲ್ಲಿ ಏನೇನೆಲ್ಲ ಆಗ್ಬೋದು ಅಂತ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.